ಬಾಬಾ ಸಾಹೇಬರು ಈ ದೇಶದ ಪ್ರತಿಯೊಂದು ಸಮಾಜಕ್ಕೂ, ಪ್ರತಿಯೊಂದು ಸಮುದಾಯಕ್ಕೂ, ಪ್ರತಿಯೊಂದು ಪ್ರಜೆಗೂ ಕೂಡ ಅವರು ಮಾತೃ ಸಮಾನವಾಗೇ ಇರುವಂಥವರು. ಅವರು ಮಹಾನ್ ಚಿಂತಕರಾಗಿರುವಂಥದ್ದು. ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ, ಮಹಿಳಾ ಸಬಲೀಕರಣ ಈ ಎಲ್ಲ ಮಜಲುಗಳಲ್ಲೂ ಕೂಡ ಅವರು ತಮ್ಮ ದೃಷ್ಟಿಕೋನನ ಹರಿಸಿದ್ದಾರೆ. ಅವ್ರು ಹೇಳೋದು ಹೀಗೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಒಂದು ಮನೆ, ಒಂದು ಕುಟುಂಬ ಅಂದರೆ ಹೇಗೆ ಒಂದು ಹೆಣ್ಣು ತಾಯಿಯಾಗಿ, ಪತ್ನಿಯಾಗಿ, ಅಕ್ಕ ತಂಗಿಯಾಗಿ, ಮಗಳಾಗಿ ಆ ಕುಟುಂಬದ ಹೊಣೆಗಾರಿಕೆಯನ್ನು ತಗೊಳ್ತಾಳೆ, ಆ ಕುಟುಂಬನ ಕಾಪಾಡ್ಕೋತಾಳೆ, ತನ್ನ ಮಡ್ಲಲ್ಲಿ ಇಟ್ಕೊಂಡು ಕಷ್ಟ ಸುಖಗಳನ್ನು ಎಣಗಿಸಿ ಮುಂದಕ್ಕೆ ತಗೊಂಡು ಹೋಗ್ತಾಳೆ. ಅದೇ ಮಹಿಳೆ ವೃತ್ತಿಯಲ್ಲಿ ಬಂದು ಒಬ್ಬ ಅಧಿಕಾರಿ ಆಗ್ಬೋದು, ಒಬ್ಬ ಪೈಲಟ್ ಆಗ್ಬೋದು, ಒಬ್ಬ ರಾಜಕಾರಣಿ ಆಗ್ಬೋದು, ಯಾವುದೇ ಕ್ಷೇತ್ರನ ಪ್ರವೇಶ ಮಾಡ್ಬೋದು. ಗಂಡಿಗೆ ತನ್ನ ಮನೆ, ತನ್ನ ಸಾಧನೆ ಅಂತ ಹೇಳಿದ್ರೆ, ಹೆಣ್ಣಿಗೆ ಕುಟುಂಬದ ಜೊತೆಯಲ್ಲಿ ಸಾಧನೆ ಬರುತ್ತೆ. ಹಾಗೆಯೇ ಮುಂದುವರೆದಂತೆ ಇಡೀ ದೇಶ ಸಬಲೀಕರಣದ ಸಾಕ್ಷಿ ಪ್ರಜ್ಞೆ, ಮಹಿಳೆ ಸಬಲೀಕರಣ ಒಂದೇ ಇರುವಂಥದ್ದು. ಬಾಬಾ ಸಾಹೇಬ್ ಸ್ಪಷ್ಟವಾಗಿ ಹೇಳ್ತಾರೆ, ದೇಶ ಉದ್ಧಾರ ಆಗಿದೆ ಅನ್ನೋದಕ್ಕೆ, ಪ್ರಗತಿ ಆಗಿದೆ ಅನ್ನೋದಕ್ಕೆ ಮಾನದಂಡ ಮಹಿಳೆಯ ಅಭಿವೃದ್ಧಿ ಮಾತ್ರ ಅಂತ, ಅವಳು ಪಡ್ಕೊಳ್ಳೋ ಶಿಕ್ಷಣ ಮಾತ್ರ ಅಂತ. ಇವತ್ತಿನ ಸಂವಾದದಲ್ಲಿ ಭಾಗವಹಿಸಿರುವಂತಹ ಏನು ಯುವಜನರಿದ್ದಾರೆ, ಯುವತಿಯರು, ಯುವಕರಿದ್ದಾರೆ, ನಂದು ಒಂದೇ ಮಾತು ಸಂವಾದದಲ್ಲಿ ಮುಂದುವರೆದಾಗೆ, ಬಾಬಾ ಸಾಹೇಬರನ್ನು ಅಕಾಡೆಮಿಗಳು, ಯೂನಿವರ್ಸಿಟಿಗಳು, ಟೆಕ್ಸ್ಟ್ ಬುಕ್ಸು, ಗ್ರಂಥಗಳು ಅಥವಾ ನಮ್ಮ ರಾಜಕೀಯ ಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಇವರಷ್ಟಲ್ಲ. ಬಾಬಾ ಸಾಹೇಬರನ್ನ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂದರೆ ಅವ್ರ ವಿಚಾರಗಳನ್ನು ಓದಬೇಕು. ಅವ್ರು ಕಂಡಂಥ ಕನಸುಗಳು ಏನಿತ್ತು, ಸಮಾನವಾಗಿರುವಂತಹ ಬಾಳು, ಸರ್ವರಿಗೂ ಸಮ ಬಾಳನ್ನು ಕೊಡುವಂಥ ಅವರ ಕನಸನ್ನು ಇವತ್ತಿನ ಯುವಜನರು ಓದೋದ್ರ ಮೂಲಕ, ಅಧ್ಯಯನ ಮಾಡೋದ್ರ ಮೂಲಕ, ತಮ್ಮ ಸಮಕಾಲೀನ ಬಿಕ್ಕಟ್ಟುಗಳನ್ನು ಎದುರಿಸೋದ್ರ ಮೂಲಕ ಮುಂದಕ್ಕೆ ತೊಗೊಂಡೋಗ್ಬೇಕಾಗಿರುವಂತಹ ತುರ್ತಿದೆ, ಅಗತ್ಯ ಇದೆ ಅಂತ ನನ್ನ ನಂಬಿಕೆ.